ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸಾಧಾರಣ ಕಾಲದ 16ನೆಯ ಭಾನುವಾರದಂದು ನಾವು ದೇವರ ಸಂದೇಶವನ್ನು ದೇವರ ರೀತಿಯಲ್ಲಿ ಸ್ವೀಕರಿಸುವುದು ಎಂಬ ವಿಷಯದ ಕುರಿತು ಧ್ಯಾನಿಸೋಣ. 3 ಅಂಶಗಳ ಆಧಾರದ ಮೇಲೆ ನಾವು ಈ ವಿಷಯದ ಬಗ್ಗೆ ಚಿಂತಿಸೋಣ. ಮೊದಲನೆಯದಾಗಿ, ಆದಿಕಾಂಡ ಪುಸ್ತಕವು ದೇವರ ಸಂದೇಶವಾಹಕರನ್ನು ಸ್ವೀಕರಿಸುವ ವಿಧಾನವನ್ನು ನಮಗೆ ಬಹಿರಂಗಪಡಿಸುತ್ತದೆ. ಇದನ್ನು ನಾವು ಸರಿಯಾದ ಮನೋಭಾವ ಮತ್ತು ವಿಧಾನದಿಂದ ಪಾಲಿಸುವುದು, ಅಂದರೆ ಅಬ್ರಹಾಮನು ಮಾಡಿದಂತೆ. ಅವರು ಗುಡಾರದ ಪ್ರವೇಶ ದ್ವಾರದಲ್ಲಿ ಕುಳಿತಾಗ 3 ಅಪರಿಚಿತರು ಹಾದು ಹೋಗುವುದನ್ನು ನೋಡಿ ಅವರನ್ನು ಸ್ವಾಗತಿಸಿ ಆತಿಥ್ಯವನ್ನು ನೀಡುತ್ತಾನೆ. ಎರಡನೆಯದಾಗಿ, ಕೊಲಸ್ಸಿಯವರಿಗೆ ಬರೆದ ಪತ್ರದಲ್ಲಿ ಪೌಲನು ಕ್ರಿಸ್ತನಲ್ಲಿ ದೇವರ ರಹಸ್ಯವನ್ನು ಕಂಡು ಅದನ್ನು ಅನ್ಯರಿಗೆ ತಿಳಿಸುವ ಕರ್ತವ್ಯದ ಕುರಿತು ಮಾತನಾಡುತ್ತಾನೆ. ಇದು ಕ್ರಿಸ್ತನ ಗುರುತುಗಳಿಗೆ ಸಾಕ್ಷಿಯಾಗಿರುವುದರಿಂದಲೇ ಮಾತ್ರ ಸಾಧ್ಯ. ಪೌಲನ ಪ್ರಕಾರ ಶಿಲುಬೆಯ ಪರವಾಗಿ ನಿಲ್ಲುವುದೇ ಉತ್ತಮವಾದ ಮಾರ್ಗ. ಮೂರನೆಯದಾಗಿ, ಯೇಸುವಿನ ವಾಕ್ಯವನ್ನು ಸ್ವೀಕರಿಸುವ ಅತ್ಯುತ್ತಮ ವಿಧಾನವನ್ನು ಲೂಕನು ವಿವರಿಸುತ್ತಾನೆ. ಇದನ್ನು ಯೇಸುವಿನ ಪಾದಗಳ ಬಳಿ ಕುಳಿತ ಮರಿಯಳ ಉದಾಹರಣೆಯೊಂದಿಗೆ ಚಿತ್ರಿಸಿದ್ದಾನೆ. ನಮ್ಮ ಚಿಂತನೆಯ ಮೊದಲ ಅಂಶವೆಂದರೆ ದೇವರ ದೂತರನ್ನು ಸ್ವೀಕರಿಸುವುದು. ಆದಿಕಾಂಡ ಅಧ್ಯಾಯ 18 ವಾಕ್ಯಗಳು 1ರಿಂದ 10ರಲ್ಲಿ ಅಬ್ರಹಾಮ ಮತ್ತು ಸಾರಳು 3 ನಿಗೂಢ ಸಂದರ್ಶಕರೊಂದಿಗೆ ಭೇಟಿಯಾಗುವುದನ್ನು ವಿವರಿಸುತ್ತದೆ. ಮಾಮ್ರೆಯ ಓಕ್ ಮರಗಳ ತೋಪಿನಲ್ಲಿ ತಾನು ಹಾಕಿದ ಬಿಡಾರದ ಪ್ರವೇಶ ದ್ವಾರದಲ್ಲಿ ಕುಳಿತಿರುವ ಅಬ್ರಹಾಮನು 3 ಅಪರಿಚಿತರು ಹಾದು ಹೋಗುವುದನ್ನು ನೋಡಿ ಅವರಿಗೆ ಆತಿಥ್ಯವನ್ನು ನೀಡುತ್ತಾನೆ. ದೈವಿಕ ಸಂದರ್ಶಕರಾದ ಅವರ ನಿಜವಾದ ಮೂಲದ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ, ಆದರೂ ಅವನು ಅವರನ್ನು ಪ್ರಭು ಎಂದು ಸಂಬೋಧಿಸುತ್ತಾನೆ. ದೇವರು ಮಾನವ ವೇಷದಲ್ಲಿ ಮನುಷ್ಯರಿಗೆ ಕಾಣಿಸಿಕೊಳ್ಳುವುದು ಪ್ರಾಚೀನ ಕಾಲದ ವಾಡಿಕೆಯ ಸಾಮಾನ್ಯ ವಿಷಯವಾಗಿದೆ. ಒಂದು ಪ್ರಮುಖ ಸಂದೇಶವನ್ನು ತಿಳಿಸುವ ಉದ್ದೇಶವನ್ನು ಈ ವಾಡಿಕೆ ಅನುಕರಿಸುತ್ತದೆ. ಅದು ಒಂದು ಅದ್ಭುತ ಅಥವಾ ದುರಂತದ ಸಂಗತಿಯಾಗಿರಬಹುದು. ಇಲ್ಲಿ ಇದು ದೇವರ ಅಪರಿಮಿತ ಶಕ್ತಿಯನ್ನು ನಂಬಲು ದಾರಿ ಮಾಡಿಕೊಡುವ ಒಂದು ಅದ್ಭುತ ಘಟನೆಯಾಗಿದೆ. ಅಬ್ರಹಾಮನು ಸಾಮಾನ್ಯ ಧೋರಣೆಯನ್ನು ಮೀರಿ ಸೇವಾರೂಪಿಯಾಗುತ್ತಾನೆ. ಪ್ರತಿಯಾಗಿ ಸಂದರ್ಶಕರು ಸಾರಾಳನ್ನು ಆಶೀರ್ವದಿಸುತ್ತಾರೆ. ಆಕೆಯು ಮಗುವನ್ನು ಹೆರುವ ಭರವಸೆ ನೀಡುತ್ತಾರೆ. ಈ ಕುಟುಂಬವು ಅಪರಿಚಿತರ ಮೂಲಕ ದೇವರ ಸಂದೇಶವನ್ನು ಪಡೆಯುತ್ತದೆ. ಪೋಪ್ ಫ್ರಾನ್ಸಿಸರು ಒಮ್ಮೆ ಹೇಳುವಂತೆ, ನಂಬಿಕೆಯು ಯೇಸುವಿನೊಂದಿಗೆ ಆಗುವ ಒಂದು ಮುಖಾಮುಖಿ ಭೇಟಿಯಾಗಿದೆ. ಇಲ್ಲಿ ನಾವು ಯೇಸು ಮಾಡುವುದನ್ನೇ ಮಾಡುತ್ತೇವೆ, ಅಂದರೆ ಇತರರಲ್ಲಿ ದೇವರನ್ನು ನೋಡುವುದು. ಅಬ್ರಹಾಮನಂತೆ ಅಪರಿಚಿತರಿಗೆ ಅತಿಥಿ ಸತ್ಕಾರ ಮಾಡಿದಲ್ಲಿ ನಮಗೆ ದೇವರ ಸಂದರ್ಶನದ ಪರಿಪೂರ್ಣ ಅನುಭವವಾಗುತ್ತದೆ. ನಮ್ಮ ಚಿಂತನೆಯ 2ನೆಯ ಅಂಶವೆಂದರೆ ಕ್ರಿಸ್ತನ ಗುರುತುಗಳನ್ನು ಸ್ವೀಕರಿಸುವುದು. ಪೌಲನು ಕೊಲಸ್ಸಿಯವರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು 15ರಿಂದ 20ರವರೆಗೆ ಕ್ರಿಸ್ತನ ಸ್ತುತಿಯ ಹಿನ್ನೆಲೆಯನ್ನು ಚಿತ್ರಿಸಿದೆ. ಇದು ರಾಜ್ಯಾಡಳಿತದ ಉದ್ದೇಶಗಳ ನ್ಯಾಯಸಮ್ಮತಿಯನ್ನು ಪ್ರದರ್ಶಿಸುತ್ತದೆ. ಈ ಸ್ತುತಿಗೀತೆಯು ಸೀಸರ್ ಮತ್ತು ಇತರ ಇಹಲೋಕ ಶಕ್ತಿಗಳಿಂದ ಚಿತ್ರಿಸಲಾದ ಪರಾಶಕ್ತಿಗಳನ್ನು ಮೀರುವಂಥ ಕ್ರಿಸ್ತನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಅಧ್ಯಾಯ 1 ವಾಕ್ಯಗಳು 24ರಿಂದ 28ರವರೆಗೆ ಲೇಖಕರು ಕ್ರಿಸ್ತರ ಪ್ರಾಮುಖ್ಯತೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅದನ್ನು ಯೇಸು ಕ್ರಿಸ್ತರಲ್ಲಿ ಬಹಿರಂಗಪಡಿಸಿದ ದೈವ ರಹಸ್ಯವೆಂದು ತೋರಿಸುತ್ತಾನೆ. ಯುಗ ಯುಗಗಳಿಂದ ಮರೆಮಾಡಲ್ಪಟ್ಟ ವಿಷಯವು ಈಗ ಎಲ್ಲರಿಗೂ ಸ್ಪಷ್ಟವಾಗಿದೆ ಎಂಬುದು ಇದರ ಸಾರಾಂಶ. ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಅದು ನಮ್ಮ ಭರವಸೆ ಮತ್ತು ಮಹಿಮೆ. ಹಾಗೆಯೇ ಅನ್ಯ ಜನರಿಗೆ ದೇವರ ರಹಸ್ಯ ಸಂದೇಶವನ್ನು ತಲುಪಿಸಲು ಪೌಲನನ್ನು ಆಯ್ಕೆ ಮಾಡಲಾಗಿದೆ ಎಂದು. ಕ್ರಿಸ್ತನ ಘೋಷಣೆ ಎಂದರೆ ಎಲ್ಲರಿಗೂ ಕ್ರಿಸ್ತನಲ್ಲಿ ಪರಿಪೂರ್ಣರಾಗಲು ಸಂದೇಶವನ್ನು ನೀಡುವುದು ಮತ್ತು ಆ ಸಂದೇಶಕ್ಕೆ ಸಾಕ್ಷಿಯಾಗುವುದು. ಈ ರಹಸ್ಯವು ದುಃಖದಲ್ಲಿ ನೆಲೆಗೊಂಡಿದೆ. ಕ್ರಿಸ್ತನ ಪಾಡು ಮರಣವನ್ನು ಅನುಕರಿಸುವ ಪರಂಪರೆಯಲ್ಲಿ ಮುಂದುವರಿಸಲಾಗುತ್ತದೆ, ಅಂದರೆ ಕ್ರಿಸ್ತನ ಗುರುತಾಗಿ ಜೀವಿಸುವುದು. ನಮ್ಮ ಚಿಂತನೆಯ 3ನೇ ಅಂಶವೆಂದರೆ ಯೇಸುವಿನ ವಾಕ್ಯವನ್ನು ಸ್ವೀಕರಿಸುವುದು. ಜೆರುಸಲೇಮ್ ಬಳಿಯ ಬೆತಾನಿಯಲ್ಲಿರುವ ಲಾಜರನ ಸಹೋದರಿಯರಾದ
ಮಾರ್ತ ಮತ್ತು ಮರಿಯಳ ವಿಶಿಷ್ಟ ಕಥೆಯನ್ನು ಲೂಕನು ಪ್ರಸ್ತುತಪಡಿಸುತ್ತಾನೆ. ಅವರು ಯೇಸುವಿನ ಸ್ನೇಹಿತರು ಮತ್ತು ಆತನ ಧ್ಯೇಯವನ್ನು ಪರಿಪಾಲಿಸುವವರು. ಮೊದಲು ಲೂಕನು ಯಾರು ನೆರೆಯವನು ಮತ್ತು ಯಾರು ನೆರೆಯವರು ಆಗುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾನೆ. ಅದಾದ ನಂತರ ಲೂಕನ ಗಮನ ಯಾರು ಒಳ್ಳೆಯ ಶಿಷ್ಯರಾಗಬಹುದು ಎಂದು. ಇಲ್ಲಿ ಲೂಕನು ಒಳ್ಳೆಯ ಅತಿಥೇಯ ಮತ್ತು ಒಳ್ಳೆಯ ಶಿಷ್ಯತ್ವ ಅಥವಾ ಪರಿಪೂರ್ಣ ಅತಿಥೇಯ ಮತ್ತು ಪರಿಪೂರ್ಣ ಶಿಷ್ಯತ್ವವನ್ನು ಹೋಲಿಸುತ್ತಾನೆ. ಇಲ್ಲಿ ಮಾರ್ತಳ ಕಳವಳ ಮತ್ತು ಮರಿಯಳ ಲಭ್ಯತೆ ಅಥವಾ ಮಾರ್ತಳ ತಳಮಳ ಮತ್ತು ಮರಿಯಳ ಏಕಾಗ್ರತೆ ನಾವು ಮಾಡಲೇಬೇಕಾದ ಒಂದು ವಿಷಯಕ್ಕೆ ಆದ್ಯತೆ ನೀಡಲು ಆಧಾರವಾಗುತ್ತದೆ, ಅಥವಾ ಯೇಸುವನ್ನು ಅನುಸರಿಸಲು ನಾನು ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಯೇಸುವಿನ ಮಾತನ್ನು ಆಲಿಸಿ ಎಂಬುದಾಗಿದೆ. ಅಂದರೆ ಮಿಕ್ಕ ಎಲ್ಲ ಕಾಳಜಿಗಳನ್ನು ಬದಿಗೆ ಸರಿಸುವುದು. ಲೂಕನು ಮಹಿಳಾ ಶಿಷ್ಯರನ್ನು ಮಾದರಿ ಶಿಷ್ಯರನ್ನಾಗಿ ಎತ್ತಿ ತೋರಿಸಲು ಒಲವು ತೋರಿಸುತ್ತಾನೆ. ಇಂದಿನ ಶುಭ ಸಂದೇಶದ ಭಾಗವು ಇದರ ಇನ್ನೊಂದು ಹಂತವನ್ನು ತೋರಿಸುತ್ತದೆ. ಅಂದರೆ ಅವರು ಈಗ ಯೇಸುವಿನ ಪಾದಗಳ ಬಳಿ ಕುಳಿತು ದೈವಿಕ ಜ್ಞಾನವನ್ನು ಆಲಿಸುವುದು ಅಥವಾ ಪಡೆಯುವುದು. ಪ್ರಭು ಯೇಸು ಯಾವಾಗಲೂ ದೈಹಿಕ ಅಗತ್ಯಗಳಿಗಿಂತ ತಂದೆಯ ಚಿತ್ತಕ್ಕೆ ಆದ್ಯತೆ ನೀಡುತ್ತಿದ್ದರು. ಮಾರ್ತಳ ಆದ್ಯತೆ ಎಂದರೆ ಯೇಸುವನ್ನು ಭರ್ಜರಿ ಊಟದ ಮೂಲಕ ಗೌರವಿಸುವುದು. ಆದರೆ ಯೇಸುವಿನ ಅಗತ್ಯವೆಂದರೆ ದೈವಿಕ ಚಿತ್ತವನ್ನು ಪಾಲಿಸುವುದು. ಈಗ ಒಳ್ಳೆಯ ನೆರೆಯವನು ಯೇಸುವಿನ ಮಾತನ್ನು ಆಲಿಸುತ್ತಾನೆ. ಕಾರ್ಯದಲ್ಲಿ ದೈವ ಚಿತ್ತಕ್ಕನುಗುಣವಾಗಿ ಚಿಂತಾಶೀಲನಾಗಿರುತ್ತಾನೆ. ಇದು ಕ್ರಿಸ್ತನ ಪ್ರೀತಿಯಲ್ಲಿ ಬೇರೂರಿರುವ ಸಂಬಂಧಗಳನ್ನು ನಿರ್ಮಿಸಲು ನಮಗಿರುವ ಒಂದು ಕರೆಯಾಗಿದೆ. ನಿಜವಾದ ಮುಖಾಮುಖಿಯ ಭೇಟಿಗಳು, ಮೇಲ್ಮೈ ಮಟ್ಟದ ಸಂಭಾಷಣೆಗಳು ಮತ್ತು ದೈಹಿಕ ಹಸಿವನ್ನು ಮೀರಿ ಹೋಗುತ್ತವೆ. ಅವು ಕ್ರಿಸ್ತನ ವಾಕ್ಯದ ಮೇಲೆ ನಿರ್ಮಿಸಲಾದ ಅರ್ಥಪೂರ್ಣ ಸಂಭಾಷಣೆಗಳ ಮೂಲಕ ಹೃದಯಗಳು ಮತ್ತು ಮನಸ್ಸುಗಳನ್ನು ಆಲಿಸುವುದನ್ನು ಒಳಗೊಂಡಿರುತ್ತದೆ. ನಮ್ಮ ಚಿಂತನೆಯ ಕೊನೆಯ ಭಾಗವಾಗಿ ತಿಳಿಯಬೇಕಾದುದು ಏನೆಂದರೆ, ದೇವರ ಸಂದೇಶವನ್ನು ದೇವರ ಮಾರ್ಗದಲ್ಲಿ ಸ್ವೀಕರಿಸುವುದು ಎಂದರೆ ಅಪರಿಚಿತರಲ್ಲಿ ದೇವರನ್ನು ಕಾಣುವುದು, ಕ್ರಿಸ್ತನಲ್ಲಿ ದೇವರ ರಹಸ್ಯದ ಪರಿಪೂರ್ಣತೆಯನ್ನು ಕಂಡು ಅವರ ಆಧ್ಯಾತ್ಮಿಕ ದರ್ಶನಕ್ಕೆ ಸಾಕ್ಷಿಯಾಗುವುದು. ಅಬ್ರಹಾಮನು ಅಪರಿಚಿತರಲ್ಲಿ ದೈವತ್ವವನ್ನು ಕಂಡನು. ಅದರ ವರವಾಗಿ ಸಾರಳು ಮಗುವನ್ನು ಹೆರುವ ವಾಗ್ದಾನವನ್ನು ಪಡೆಯುವಂತಾಯಿತು. ಕ್ರಿಸ್ತನಲ್ಲಿ ನಾವೆಲ್ಲರೂ ಪರಿಪೂರ್ಣರಾಗಿದ್ದೇವೆ ಎಂದು ಪೌಲನು ವಿವರಿಸಿದನು ಮತ್ತು ಅನ್ಯ ಜನರಿಗೆ ಆ ಸಂದೇಶವನ್ನು ಕೊಂಡೊಯ್ದನು. ಇದೇ ನಮ್ಮ ಕಾರ್ಯವೂ ಆಗಿದೆ. ಮರಿಯಳು ಯೇಸುವನ್ನು ಆಲಿಸುವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿರುವುದು ನಮಗೆ ಒಂದು ಮಾರ್ಗದರ್ಶನವಾಗಿದೆ. ಈ ಚಿಂತನೆಗಳು ನಮ್ಮನ್ನು ಪ್ರೇರೇಪಿಸಲಿ. ನಾವು ಇತರರಲ್ಲಿ ದೇವರ ಮುಖವನ್ನು ನೋಡಲು ಮತ್ತು ಯೇಸುವಿನ ಪರಿಪೂರ್ಣ ಶಿಷ್ಯರಾಗಲು ನಮಗೆ ಸ್ಫೂರ್ತಿ ನೀಡಲೆಂದು ಆಶಿಸುತ್ತೇನೆ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.